ಪ್ರಧಾನಿ ಮೋದಿ ಅವರ ಮುಂದೆ 18 ಪ್ರಮುಖ ಬೇಡಿಕೆಗಳನ್ನು ಸಿಎಂ ಸಿದ್ದರಾಮಯ್ಯನವರು ಇಟ್ಟಿದ್ದಾರೆ. ನಮಸ್ಕಾರ, ಜನರಲ್ ಟಿವಿ ಕನ್ನಡಕ್ಕೆ ಸ್ವಾಗತ. ವೀಕ್ಷಕರೇ, ಪ್ರಧಾನಿ ನರೇಂದ್ರ ಮೋದಿ ಅವರು ಇವತ್ತು ಮಂಡ್ಯದ ಆದಿಚುಂಚನಗಿರಿ ಮಠಕ್ಕೆ ಭೇಟಿಯನ್ನು ನೀಡಿದ್ದಾರೆ. ಆದರೆ ಈ ಭೇಟಿಯ ನಡುವೆಯೇ ಒಂದು ದೊಡ್ಡ ರಾಜಕೀಯ ಬೆಳವಣಿಗೆ ಕೂಡ ನಡೆದಿದೆ. ಬೆಂಗಳೂರಿನ ಎಜೆಎಲ್ ವಿಮಾನ ನಿಲ್ದಾಣದಲ್ಲಿ ಪ್ರಧಾನಿಯವರನ್ನು ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಸ್ವಾಗತಿಸಿದರು. ಕರ್ನಾಟಕದ ಅಭಿವೃದ್ಧಿಗಾಗಿ ಈ ಸಂದರ್ಭದಲ್ಲಿ ಬರೋಬ್ಬರಿ 18 ಪ್ರಮುಖ ಬೇಡಿಕೆಗಳ ಲಿಸ್ಟ್ಗಳನ್ನು ಪ್ರಧಾನಿಯವರ ಮುಂದಿಟ್ಟಿದ್ದಾರೆ. ಇದರಲ್ಲಿ ಮೇಕೆದಾಟು ಯೋಜನೆ ಬಗ್ಗೆ ಇದೆ, ರೈಲ್ವೆ ಯೋಜನೆಗಳ ಬಗ್ಗೆ ಇವೆ, ಹಣಕಾಸಿನ ನೆರವಿನ ಕೂಗು ಕೂಡ ಇದೆ. ಹಾಗಾದರೆ ಏನಿದು ಆ 18 ಬೇಡಿಕೆಗಳು? ಕೇಂದ್ರದ ಮುಂದೆ ಕರ್ನಾಟಕ ಇಟ್ಟಿರುವ ಡಿಮ್ಯಾಂಡ್ಗಳು ಏನೇನು ಅನ್ನೋದನ್ನು ಇವತ್ತಿನ ವಿಡಿಯೋದಲ್ಲಿ ನೋಡ್ತಾ ಹೋಗೋಣ. ವಿಡಿಯೋನ ಕೊನೆ ತನಕ ನೋಡಿ, ಹಾಗೂ ಇಂತಹ ಇಂಟ್ರೆಸ್ಟಿಂಗ್ ಮಾಹಿತಿಗಳಿಗಾಗಿ ನಮ್ಮ ಚಾನಲ್ಗೆ ಈಗಲೇ ಸಬ್ಸ್ಕ್ರೈಬ್ ಆಗಿ. ರೈಲ್ವೆ ಮತ್ತು ಸಾರಿಗೆ ಯೋಜನೆಗಳು. ವೀಕ್ಷಕರೇ, ಮೊದಲನೇದಾಗಿ ರೈಲ್ವೆ ಕ್ರಾಂತಿ ಅಂದರೆ ಕೋಲಾರ ರೈಲ್ವೆ ಫ್ಯಾಕ್ಟ್ರಿಗೆ ಸುಮಾರು 1100 ಎಕರೆಗೂ ಅಧಿಕ ಭೂಮಿ ಕೊಟ್ಟರೂ ಕೂಡ ಇನ್ನೂ ಕೆಲಸ ಶುರುವಾಗಿಲ್ಲ. ಇದನ್ನು ತಕ್ಷಣವೇ ಆರಂಭಿಸಿ ಅನ್ನೋದು ಇಲ್ಲಿ ಮುಖ್ಯಮಂತ್ರಿಗಳ ಆಗ್ರಹವಾಗಿದೆ. ಇನ್ನು ಬೆಂಗಳೂರು ಮೈಸೂರು ನಡುವೆ ಬುಲೆಟ್ ಟ್ರೈನ್ ಮಾದರಿಯ ಹೈ ಸ್ಪೀಡ್ ಕಾರಿಡಾರ್ ಬೇಕು ಎನ್ನುವಂಥ ಬೇಡಿಕೆ ಕೂಡ ಇಡಲಾಗಿದೆ. ಇನ್ನು ಬೆಂಗಳೂರಿನ ಟ್ರಾಫಿಕ್ ಕಡಿಮೆ ಮಾಡೋದಕ್ಕೆ ಸಬರ್ಬನ್ ರೈಲಿಗೆ ಬಾಕಿ ಇರುವಂತಹ ಹಣವನ್ನು ಬಿಡುಗಡೆ ಮಾಡಿ ಅಂತ CM ಅವರು ಮನವಿಯನ್ನು ಮಾಡಿಕೊಂಡಿದ್ದಾರೆ. ಇನ್ನು ಕರ್ನಾಟಕದ ಜೀವನಾಡಿ ಯೋಜನೆಗಳಿಗೆ CM ಸಿದ್ದರಾಮಯ್ಯನವರು ಇಲ್ಲಿ ಕೂಡ ಮನವಿಯನ್ನು ಮಾಡಿಕೊಂಡಿದ್ದಾರೆ. ಸಿದ್ದರಾಮಯ್ಯನವರು ಬಹಳ ಗಂಭೀರವಾಗಿ ಈ ಒಂದು ಮನವಿಯನ್ನು ಮಾಡಿಕೊಂಡಿದ್ದಾರೆ. ಏನಂದರೆ, ಮೇಕೆದಾಟು ಯೋಜನೆ ಕುರಿತು ಕುಡಿಯುವ ನೀರಿಗಾಗಿ ಈ ಯೋಜನೆಗೆ ತಕ್ಷಣವೇ ಅನುಮೋದನೆ ನೀಡುವಂತೆ ಮನವಿಯನ್ನು ಮಾಡಿಕೊಂಡಿದ್ದಾರೆ. ಇನ್ನು ಭದ್ರಾ ಮೇಲ್ದಂಡೆ ಯೋಜನೆ ಕುರಿತಾಗಿ ರಾಷ್ಟ್ರೀಯ ಮಾನ್ಯತೆ ನೀಡಿ ಘೋಷಿಸಿದ 5,300 ಕೋಟಿ ರೂಪಾಯಿ ಹಣವನ್ನು ತಕ್ಷಣವೇ ಬಿಡುಗಡೆ ಮಾಡಿ ಅಂತ ಮನವಿಯನ್ನು ಮಾಡಿಕೊಂಡಿದ್ದಾರೆ. ಇನ್ನು ಮಹದಾಯಿ ಯೋಜನೆಗೆ ಸಂಬಂಧಪಟ್ಟಂತೆ ಕುಡಿಯುವ ನೀರಿನ ಈ ಯೋಜನೆಗೆ ಅರಣ್ಯ ಇಲಾಖೆಯಿಂದ ಶೀಘ್ರವೇ ಅನುಮತಿ ಕೊಡಿಸಿ ಅಂತ ಮನವಿಯನ್ನು ಮಾಡಿಕೊಂಡಿದ್ದಾರೆ. ಅಷ್ಟೇ ಅಲ್ಲದೆ, ಕೃಷ್ಣಾ ಮೇಲ್ದಂಡೆ ಯೋಜನೆ ಮತ್ತು ನದಿಗಳ ಜೋಡಣೆಯಲ್ಲಿ ಕರ್ನಾಟಕಕ್ಕೆ ನ್ಯಾಯಯುತವಾದ ನೀರು ಬೇಕು ಎನ್ನುವುದು ಕೂಡ ಇಲ್ಲಿ CM ಅವರ ಪ್ರಬಲ ಬೇಡಿಕೆಯಾಗಿದೆ. ಇನ್ನು ಬೆಂಗಳೂರಿಗೆ ಸುಮಾರು 26,000 ಕೋಟಿ ರೂಪಾಯಿ, ಹೌದು, ಬೆಂಗಳೂರಿನ ಅಭಿವೃದ್ಧಿಗಾಗಿ ಒಂದು ವಿಶೇಷ ಪ್ಯಾಕೇಜನ್ನು ಕೂಡ CM ಸಿದ್ದರಾಮಯ್ಯನವರು ಕೇಳಿದ್ದಾರೆ. ಇನ್ನು ಜಲಜೀವನ್ ಮಿಷನ್ ಕೇಂದ್ರದಿಂದ ಬರಬೇಕಾಗಿರುವ 17,000 ಕೋಟಿಗೂ ಅಧಿಕ ಹಣದ ಬಾಕಿ ಬಿಡುಗಡೆಗೆ ಒತ್ತಾಯಿಸಲಾಗಿದೆ. ಇನ್ನು 15ನೇ ಹಣಕಾಸು ಆಯೋಗ ಅಂದರೆ ರಾಜ್ಯದ ಪಂಚಾಯತ್ಗಳಿಗೆ ಬರಬೇಕಾದ ಸುಮಾರು 2,860 ಕೋಟಿ ಅನುದಾನದ ಬೇಡಿಕೆಗಳನ್ನು ಕೂಡ ಇಡಲಾಗಿದೆ ಎನ್ನುವಂಥ ಮಾಹಿತಿ ಲಭ್ಯವಾಗಿದೆ. ಇನ್ನು ಸಾಮಾಜಿಕ ಮತ್ತು ಆರೋಗ್ಯ ಕ್ಷೇತ್ರದಲ್ಲಿ ಮೀಸಲಾತಿ, ರಾಜ್ಯದ 56% ಮೀಸಲಾತಿಯನ್ನು ಸಂವಿಧಾನದ 9ನೇ ವೇಳಾಪಟ್ಟಿಗೆ ಸೇರಿಸಿ ಅದಕ್ಕೊಂದು ಭದ್ರತೆ ನೀಡಿ ಎನ್ನುವಂಥ ಮನವಿಯನ್ನು ಕೂಡ ಇಲ್ಲಿ ಮಾಡಲಾಗಿದೆ. ಇನ್ನು ಕಲ್ಯಾಣ ಕರ್ನಾಟಕದ ಭಾಗದ ಜನರಿಗಾಗಿ ರಾಯಚೂರಿನಲ್ಲಿ ಏಮ್ಸ್ ಆಸ್ಪತ್ರೆ ಸ್ಥಾಪಿಸೋದಕ್ಕೆ ಮಂಜೂರಾತಿ ನೀಡಿ ಎನ್ನುವಂಥ ಕೂಡ ಮನವಿಯನ್ನು ಕೂಡ ಇಲ್ಲಿ ಮಾಡಿದ್ದಾರೆ ಎನ್ನಲಾಗಿದೆ. ಇನ್ನು ರಾಜ್ಯದ ಕೆಲವು ಹಿಂದುಳಿದ ಸಮುದಾಯಗಳ ಪರಿಶಿಷ್ಟ ಪಂಗಡಕ್ಕೆ ಸೇರಿಸೋದಕ್ಕೆ ಶಿಫಾರಸು ಕೂಡ ಈ ಒಂದು 18 ಬೇಡಿಕೆಗಳಲ್ಲಿ ಇದೊಂದು ಕೂಡ ಪ್ರಮುಖ ಬೇಡಿಕೆಯಾಗಿದೆ. ನೋಡಿದ್ರಲ್ಲ ವೀಕ್ಷಕರೇ, 18 ಬೇಡಿಕೆಗಳು ಕೇವಲ ಕಾಗದದ ತುಂಡಲ್ಲ, ಇದು ಕರ್ನಾಟಕದ ಅಭಿವೃದ್ಧಿಯ ಕನಸುಗಳು. ಕೇಂದ್ರ ಸರ್ಕಾರ ಈ ಮನವಿಗೆ ಹೇಗೆ ಸ್ಪಂದಿಸುತ್ತೆ? ಮೋದಿಯವರು ರಾಜ್ಯದ ಈ ಜ್ವಲಂತ ಸಮಸ್ಯೆಗಳಿಗೆ ಮುಕ್ತಿ ಹಾಡ್ತಾರಾ? ನೀವು ಏನಂತೀರಾ? ನಿಮ್ಮ ಪ್ರಕಾರ ಇದರಲ್ಲಿ ಯಾವ ಯೋಜನೆ ಮೊದಲು ಜಾರಿ ಆಗಬೇಕು ಅನ್ನೋದನ್ನು ಕಮೆಂಟ್ ಬಾಕ್ಸ್ನಲ್ಲಿ ತಿಳಿಸಿ. ಹಾಗೆ ಇದೇ ತರಹದ ಇಂಟ್ರೆಸ್ಟಿಂಗ್ ಮಾಹಿತಿಗಳಿಗಾಗಿ ನಮ್ಮ ಚಾನಲ್ಗೆ ಈಗಲೇ ಸಬ್ಸ್ಕ್ರೈಬ್ ಆಗಿ.